ಮಾನ್ಯ ಉಚ್ಚ ನ್ಯಾಯಾಲಯದ ಏನು ಆರ್ಡರ್ ಬಂದಿದೆ ಅದನ್ನು ನಾವೆಲ್ಲರೂ ಒಪ್ಕೊತೀವಿ. ಆ್ಯಂಡ್ ಇನ್ ಫ್ಯಾಕ್ಟ್ ಕಳೆದ 10 ವರ್ಷದಿಂದ ನಾವು ಕೇಳ್ತಾ ಇರೋದು ಇದೇನೆ, ದಟ್ ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಏನಿದೆ ಅದನ್ನು ಫುಲ್ಲು 100% ಇಂಪ್ಲಿಮೆಂಟ್ ಮಾಡಬೇಕು ಆನ್ ಗ್ರೌಂಡಲ್ಲಿ ಅಂತ. ಈಗಲೂ ನಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೇಳೋದು ಏನು ಅಂತಂದರೆ, ರೂಲ್ಸ್ ಅಂತ ಇಂಪ್ಲಿಮೆಂಟ್ ಮಾಡಿದಾಗ ಫೀಡರ್ಸ್ ಮೇಲೆ ಮಾತ್ರ ರೂಲ್ಸ್ ಇಂಪ್ಲಿಮೆಂಟ್ ಮಾಡಬೇಡಿ, ರೂಲ್ಸ್ನ ಗೌರ್ಮೆಂಟ್ ಅಫಿಷಿಯಲ್ಸ್ ಥ್ರೂ ಪ್ರತಿ ಜಿಲ್ಲೆಯಲ್ಲೂ ABC ಸೆಂಟರ್ ಕ್ರಿಯೇಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅಂತ. ಡಾಗ್ ಪಾಂಡ್ಸ್ ಎಲ್ಲ ನಮ್ಗೆ ಅವಶ್ಯಕತೆ ಇರೋದು, ಪ್ರತಿ ಜಿಲ್ಲೆಯಲ್ಲೂ ABC ಸೆಂಟರ್ ಅವಶ್ಯಕತೆ ಇರೋದು. ABC ಮಾಡ್ತಾ ನಾವು 1 ವರ್ಷ ಅಟ್ಲೀಸ್ಟ್ ಕರೆಕ್ಟಿಗೆ ನಿಯತಿಂದ ABC ಮಾಡಿದ್ರೆ ಡಾಗ್ ಪಾಪ್ಯುಲೇಷನ್ನು ಕಂಟ್ರೋಲಿಗೆ ಬರುತ್ತೆ, ಡಾಗ್ ಬೈಟ್ಸು ಕಂಟ್ರೋಲಿಗೆ ಬರುತ್ತೆ. ನಮ್ಮನ್ನ ಹರಾಸ್ ಮಾಡಿದರೆ ರೇಬೀಸು ಇನ್ನೂ ರೆಡ್ಯೂಸು ಆಗೋದಿಲ್ಲ, ರೇಬೀಸ್ ಬೈಟ್ಸು ರೆಡ್ಯೂಸ್ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. This fight is not between animal lovers and other human beings or animal abusers. ನಾವೆಲ್ಲಾನು ಹ್ಯೂಮನ್ಸ್ ಏನೇ, ನಮಗೂ ಅಪ್ಪ ಅಮ್ಮ ಇದ್ದಾರೆ, ಅಕ್ಕ ತಮ್ಮ ಇದ್ದಾರೆ, ಅಣ್ಣ ತಂಗಿ ಇದ್ದಾರೆ, ನಮಗೂ ಮಕ್ಕಳು ಇವೆ. ನಿಮ್ಮ ಮಕ್ಳಿಗೆ ಕಚ್ಚಿದ್ರೆ ಎಷ್ಟು ನೋವಾಗತ್ತೋ ನಮ್ಮ ಮಕ್ಳಿಗೂ ಅಷ್ಟೇ ನೋವಾಗುತ್ತೆ. ನಾವೇನು ಕೇಳ್ಕೊತಾ ಇರೋದು ಅಂದರೆ ಶೋ ಸಮ್ ಕಂಪ್ಯಾಷನ್. ಸರ್, ಇಡೀ ದೇಶನೇ ನಡಗಿದೆ ಸರ್ ಒಂದೇ ಒಂದು ಕಾಸ್ಗೆ. ಯಾವ ಕಾಸ್ಗೆ? ನಾಯಿಗಳಿಗೋಸ್ಕರ ಇಡೀ ದೇಶನೇ ಅಲ್ಲಾಡೋಗಿದೆ. ಯುನೈಟೆಡ್ ಫಾರ್ ಕಂಪ್ಯಾಷನ್. ಇವಾಗ ನಾವು ಸೇರಿರೋದು ಅದೇ ರೀಸನ್ಗೆ, ಕಂಪ್ಯಾಷನ್. ಸರ್, ಕಂಪ್ಯಾಷನ್ ಇಲ್ಲ ಅಂದ್ರೆ ಏನ್ ಸರ್ ಹ್ಯುಮ್ಯಾನಿಟಿ ಇದು? ವಿ ವಾಂಟ್ all our politicians to understand that navanu humans hai and we are not against any animal abusers or we are not against any animal haters, and we just want you guys to protect us how you protect other beings, other humans. Sorry, thank you. Instead of constantly telling you animal lovers, you so-called animal lovers, ಈ ರೇಬೀಸ್ ಪ್ರಾಬ್ಲಮ್ಮು, ಈ ಡಾಗ್ ಬೈಟ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತಂದರೆ ವಿ ಇನ್ವೈಟ್ ಇಂಡಿಯಾ ಟು ಬಿ ವಿ ಹ್ಯೂಮನ್ಸ್. ಥ್ಯಾಂಕ್ ಯು. ಲೈಕ್ ಸಾಧನ ಅವ್ರು ಹೇಳ್ದಂಗೆ ಸೊಲ್ಯೂಷನ್ ನಮಗೆ ಗೊತ್ತಿದೆ. ABC ಸೆಂಟರ್ಗಳು ಓಪನ್ ಮಾಡಬೇಕು. ದಯವಿಟ್ಟು ಕರ್ನಾಟಕದಲ್ಲಿ ABC ಸೆಂಟರ್ಗಳು ಜಾಸ್ತಿ ಆಗಬೇಕು. ಇರೋ ABC ಸೆಂಟರ್ಗಳನ್ನ ಒಳ್ಳೆ ಒಂದು ಮಾನಿಟರಿಂಗ್ ಕಮಿಟಿ ಮಾಡಿ ಏನು ನಡೀತದೆ ಅಂತ ಗೊತ್ತಾಗಬೇಕು. ಸೊ ಎವ್ರಿ ಒನ್ ಶುಡ್ ಬಿ ಆನ್ಸರಬಲ್. ಒನ್ಸ್ ಇಟ್ ಈಸ್ ಆನ್ಸರಬಲ್, ಐ ಥಿಂಕ್ ವಿ ಗೆಟ್ ಎವ್ರಿಥಿಂಗ್ ಡನ್. ABC ಸೆಂಟರ್ಸ್ನ ಕರೆಕ್ಟಾಗಿ ರೆಡಿ ಮಾಡಿ ABC ಸೆಂಟರ್ಸ್ನ ಜಾಸ್ತಿ ಮಾಡಬೇಕು. ಥ್ಯಾಂಕ್ ಯು. ಅಂದ್ರೆ ಏನು ಸರ್ ಅಗ್ರೆಸಿವ್ ಡಾಗ್ಸು? ನಿಮ್ಮ ಮೇಲೆ ಬಂದು ಎಗ್ರೋದು ಅಗ್ರೆಸಿವ್ ಡಾಗ್ಸಾ, ಇಲ್ಲ ನಿಮ್ಮನ್ನ ಫ್ರೆಂಡ್ಲಿಯಾಗಿ ಕಚ್ಚೋದು ಅಗ್ರೆಸಿವ್ ಡಾಗ್ಸಾ? ಬಿಕಾಸ್ ಅಗ್ರೆಸಿವ್ ಡಾಗ್ಸ್ ಅನ್ನೋದಕ್ಕೆ ಒಂದು ಕರೆಕ್ಟ್ ಡೆಫಿನಿಷನ್ ಬೇಕು. ಈಗಲೇ 1533 ಫೋನ್ ಮಾಡಿ ರಿಪೋರ್ಟ್ ಮಾಡ್ತಾ ಇದ್ದಾರೆ ಜನ ಅಗ್ರೆಸಿವ್ ಡಾಗ್ಸ್ ಅಂತ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಕನ್ನಡಿಗರು ಅಂದ್ರೆ ವಿಶಾಲವಾದ ಹೃದಯದವರಲ್ವಾ? ಎಲ್ಲ ಕಡೆ, ಎಲ್ಲ ರಾಜ್ಯ, ಎಲ್ಲ ದೇಶದವ್ರಿಗೂ ನಾವು ಬಿಸ್ನೆಸ್ ಹಾಕೊಳ್ಳೋಕೆ ಜಾಗ ಕೊಟ್ಟಿದ್ದೀವಿ, ಮನೆ ಕಟ್ಸೋಕೆ ಜಾಗ ಕೊಟ್ಟಿದ್ವಿ. ಬಟ್ ನಮ್ಮಲ್ಲೇ ಹುಟ್ಟು ಬೆಳೆದಿರೋ ಪ್ರಾಣಿಗಳ ಮೇಲೆ ನಾವು ಯಾಕೆ ಇಷ್ಟೊಂದು ದೂಷಿಸ್ತೀವಿ? ನಮ್ಮಲ್ಲೇ ಹುಟ್ಟು ಬೆಳೆದಿರೋದು ಪ್ರಾಣಿಗಳು, ಇಡೀ ದೇಶದಲ್ಲಿರೋ ಪ್ರಾಣಿಗಳು ನಮ್ಮವೇ. ಬಟ್ ನಮ್ಮ ಕನ್ನಡದವರು ನಾವೇ ದೊಡ್ಡ ವಿಶಾಲವಾದ ಹೃದಯದವರಾಗಿ ಒಂದು ಚೇಂಜ್ ತರೋಣ. ಡೆಲ್ಲಿಲಾಯ್ತು, ರಾಜಸ್ಥಾನಲ್ಲಾಯ್ತು, ತಮಿಳುನಾಡಲ್ಲಾಯ್ತು, ನಾವೇ ಅವ್ರನ್ನ ಫಾಲೋ ಮಾಡಬೇಕು. ಲೆಟ್ ಅಸ್ ಬಿ ಅಸ್. ಬೇಕೇ ಬೇಕು.